ಹಲೋ ಸ್ನೇಹಿತರೆ, ನಾನಿವತ್ತು ಮಲೆ ಮಹದೇಶ್ವರ ಸ್ವಾಮಿಯ ಬೆಟ್ಟಕ್ಕೆ ಹೋಗಿ ಬಂದಂತಹ ಒಂದು ವಿಡಿಯೋವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ ಸ್ನೇಹಿತರೆ. ನಾನು ಈಗಾಗಲೇ ನಿಮಗೆ ಲೈವ್ನಲ್ಲಿ ಮಲೆ ಮಹದೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಿಸಿದ್ದೇನೆ, ಹೌದಲ್ವ ಸ್ನೇಹಿತರೆ? ಈಗ ನಾನು ಮಹದೇಶ್ವರ ಸ್ವಾಮಿಯ ಹೊರಗಿನ ಚಿತ್ರಣವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ನೋಡಿ ಸ್ನೇಹಿತರೆ, ಇಲ್ಲಿ ಒಂದು ಆನೆಯನ್ನು ಸಾಕಿದ್ದಾರೆ, ಹೌದಲ್ವಾ? ಆ ಆನೆ ಎಷ್ಟು ಬುದ್ಧಿವಂತ ಆನೆ ನೋಡಿ ಸ್ನೇಹಿತರೆ. ಫಸ್ಟ್ ಹೋಗಿ ದೇವರ ದರ್ಶನ ಮಾಡುತ್ತೆ ನೋಡಿ. ಹೋಗಿ ಅಲ್ಲಿ ದೇವರಿಗೆ ಸೊಂಡಿಲನ್ನು ಎತ್ತಿ ನಮಸ್ಕರಿಸಿ ನಂತರ ಅದು ಮುಂದೆ ಹೋಗ್ತಾ ಇದೆ ನೋಡಿ ಸ್ನೇಹಿತರೆ. ನೋಡಿಲಿ, ಸೊಂಡಿಲನ್ನು ಎತ್ತಿ ನಮಸ್ಕಾರ ಮಾಡುತ್ತೆ ಸ್ನೇಹಿತರೆ. ಮನುಷ್ಯರಿಗೆ ಇಂಥ ಒಳ್ಳೆಯ ಗುಣಗಳಿರಲ್ಲ ಸ್ನೇಹಿತರೆ. ಪ್ರಾಣಿಗಳನ್ನ ಸಾಕಿದರೆ ಅವು ಎಷ್ಟು ಒಂದು ಒಳ್ಳೆಯ ಗುಣಗಳನ್ನು ಕಲ್ತಿರ್ತವೆ ಅಂತ ಹೇಳಿಬಿಟ್ಟು ಇಲ್ಲಿ ನೋಡಿದರೆ ಉದಾಹರಣೆ ಆಗುತ್ತೆ. ಇಲ್ಲಿ ಮುಂದೆ ಹೋಗ್ತಾ ಇದೆ ನೋಡಿ. ಹೋಗ್ತಾ 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 ಅಲ್ಲಿ ಕೆಲವೊಂದು ನೋಡ್ತೆ ಈಗ ತೋರಿಸ್ತೀನಿ ನೋಡಿ. ಅಲ್ಲಿ ನೋಡಿ, ಅಲ್ಲಿ ಅದು ಏನು ಅಂದರೆ ಇದು ಮೂರ್ತಿಗಳ ಇಟ್ಟಿದ್ದಾರಲ್ಲ ಸ್ನೇಹಿತರೆ, ಅದಕ್ಕೆಲ್ಲ ಪ್ರತಿಯೊಂದಕ್ಕೂ ನಮಸ್ಕರಿಸಿ ಮುಂದೆ ಮುಂದೆ ಹೋಗ್ತಾ ಇದೆ ನೋಡಿ. ಪ್ರತಿಯೊಂದಕ್ಕೂ ನಮಸ್ಕರಿಸುತ್ತೆ ಸ್ನೇಹಿತರೆ. ಎಷ್ಟು ಚಂದದ ಬುದ್ಧಿ ಕಲ್ತಿದೆ ನೋಡಿ ಆನೆ. ನಮಸ್ಕರಿಸಿ ಹೋಗಿ ನಿಂತ್ಕೊಳ್ಳುತ್ತೆ. ಆಗ ಹೋಗಿ ಪ್ರತಿಯೊಬ್ಬರು ಕೂಡ ಅದ್ರ ಹತ್ರ ಹೋಗಿ ಏನು ತಗೋತಾರೆ ಅಂತಂದರೆ ಆಶೀರ್ವಾದವನ್ನು ಪಡ್ಕೋತಾ ಇದ್ದಾರೆ ನೋಡಿ. ಪ್ರತಿಯೊಬ್ಬರು ಕೂಡ ಹೋಗಿ ಆಶೀರ್ವಾದ ಪಡ್ಕೋತಿದ್ದಾರೆ ಸ್ನೇಹಿತರೆ. ನಾವು ಕೂಡ ಅಲ್ಲಿ ಹೋಗಿ ಆನೆಯಿಂದ ಆಶೀರ್ವಾದ ಪಡ್ಕೊಂಡು ನಂತರ ನಾವು ಬಂದುಬಿಡ್ತೀವಿ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ಆಶೀರ್ವಾದ ಮಾಡ್ತಿದ್ದೆ ನೋಡಿ. ಹೀಗೆ ಆಶೀರ್ವಾದ ಮಾಡಿಸ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಆಶೀರ್ವಾದ ಮಾಡಿಸ್ಕೊಂಡು ನಾವು ಈಚೆ ಬರ್ತೀವಿ ನೋಡಿ. ಅಲ್ಲಿ ಈಗ ತಾನೇ ಸೂರ್ಯ ಉದಯಿಸ್ತಾ ಇದ್ದಾನೆ. ನಾವು 7 ಗಂಟೆ ಆಗಿತ್ತು ಅನಿಸುತ್ತೆ ನೋಡಿ. ಅಲ್ಲಿ ಸೂರ್ಯ ಉದಯಿಸ್ತಿದ್ದಾನೆ. 7 ಗಂಟೆ ಆಗಿತ್ತು ಅನಿಸುತ್ತೆ ಸ್ನೇಹಿತರೆ. ಹಾಗಾಗಿ ನಿಮಗೆ ಅಲ್ಲೆಲ್ಲ ಕಾಣ್ತಿರೋದು ಒಂಚೂರು ಮಬ್ಬ ಕಾಣ್ತಿರುತ್ತೆ. ಒಂದು ನೋಡಿ, ಹೊರಗಿನ ಭಾಗ ಅದು ಮಹದೇಶ್ವರ ಸ್ವಾಮಿಯ. ಅಲ್ಲಿ ನೋಡಿ, ಇಲ್ಲಿ ಬರೆದಿದ್ದಾರೆ ಮಲೆ ಮಹದೇಶ್ವರ ಸ್ವಾಮಿ ಅಂತ ಹೇಳ್ಬಿಟ್ಟು ಹೊರಗಿನ ಭಾಗ. ಇಲ್ಲಿ ದರ್ಶನವನ್ನು ಪಡಿಸ್ಕೊಂಡು ನಾವು ಮುಂದೆ ಈಗ ಹೋಗ್ತಾ ಇದ್ದೀವಿ ನೋಡಿ ಸ್ನೇಹಿತರೆ. ನಾನು ಮಹದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಹೋಗಿರುವುದಕ್ಕೆ ಕಾರಣ ಏನು ಗೊತ್ತಾ ಸ್ನೇಹಿತರೆ? ನಿಮ್ಮೊಂದಿಗೆ ಹೇಳಲೇಬೇಕು. ಏಕೆ ಅಂತಂದರೆ ಒಳ್ಳೆಯ ವಿಚಾರ ಹೇಳೋದ್ರಿಂದ ಏನೂ ತಪ್ಪಿಲ್ಲ. ಅದಕ್ಕೋಸ್ಕರ ನಿಮ್ಮೊಂದಿಗೆ ಹಂಚ್ಕೋತಿದ್ದೀನಿ ಸ್ನೇಹಿತರೆ. ನಾನು ಮಹದೇಶ್ವರ ಸ್ವಾಮಿಯವರ ಬಳಿ ಒಂದು ಕೋರಿಕೆಯನ್ನು ಇಟ್ಟಿದ್ದೆ. ಏನಪ್ಪ ಅಂತಂದರೆ, ಸ್ವಾಮಿ, ನನಗೆ ಗಂಡು ಮಗು ಆದರೆ ನಿನ್ನ ಬೆಟ್ಟಕ್ಕೆ ಬಂದು ಹರಕೆಯನ್ನು ಅಂತಂದರೆ ಹಣ್ಣುಕಾಯಿ ಎಲ್ಲ ಮಾಡಿಸ್ಕೊಂಡು ನಿನ್ನ ಸನ್ನಿಧಾನದಲ್ಲಿ ಸ್ವಲ್ಪ ಕೂತು ಬರ್ತೇನೆ ಸ್ವಾಮಿ. ಹಾಗಾಗಿ ನನಗೆ ಗಂಡು ಮಗು ಆಗಬೇಕು ಅನ್ನೋ ಒಂದು ಹರಕೆಯನ್ನು ನಾನು ಅವರಿಗೆ ಹೊತ್ಕೊಂಡಿದ್ದೆ ಸ್ನೇಹಿತರೆ. ಅದೇ ರೀತಿಯಾಗಿ ಸ್ವಾಮಿಯವರು ನನಗೆ ಗಂಡು ಮಗುವನ್ನು ನೀಡಿ ಈಗಾಗಲೇ ಅವನಿಗೆ 3 ವರ್ಷ ಆಗಿರುತ್ತೆ ಸ್ನೇಹಿತರೆ. ಹಾಗಾಗಿ ಹರಕೆಯನ್ನು ತೀರಿಸುವ ಉದ್ದೇಶದಿಂದ ನಾವು ಮಲೆ ಮಹದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಬಂದಿರೋದು. ನನ್ನ ಮಗ ಈಗ 3 ವರ್ಷದವನಾಗಿದ್ದಾನೆ. ದೇವರು ಒಳ್ಳೆಯ ಆರೋಗ್ಯವನ್ನು ಕೊಟ್ಟಿದ್ದಾನೆ. ಹಾಗಾಗಿ ನನಗೆ ತುಂಬ ಖುಷಿಯಿಂದ ಹೋಗಿ ಹರಕೆಯನ್ನು ತೀರಿಸಿ ಇವಾಗ ವಾಪಸ್ ನಾವು ಬರ್ತಾಯಿದ್ದೀವಿ ಸ್ನೇಹಿತರೆ. ಬರಬೇಕಾದ್ರೆ ಅಲ್ಲಿ ಒಂದು ಅರಳಿ ಮರ ಕಾಣುತ್ತೆ. ಅಲ್ಲೂ ಕೂಡ ಅರಳಿ ಮರ ಸುತ್ತೋದ್ರಿಂದ ಒಳ್ಳೆಯದಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಅರಳಿ ಮರ ಸುತ್ತಿದ್ದಾರೆ ನೋಡಿ ಸ್ನೇಹಿತರೆ. ನಾನು ಕೂಡ ಹೋಗಿ ಅಲ್ಲಿ ನಾನು ಹೋಗ್ತಾ ಇದ್ದೀನಿ ನೋಡಿ. ಇವಾಗ ಅರಳಿ ಮರವನ್ನು ಪ್ರದಕ್ಷಿಣೆ ಮಾಡಿ ನೋಡಿ, ಇವಾಗ ಹತ್ತಿದೆ. ಅಲ್ಲಿ ನಮಸ್ಕರಿಸಿ ಪ್ರದಕ್ಷಿಣೆಯನ್ನು ಮಾಡ್ತೀನಿ ಸ್ನೇಹಿತರೆ. ಪ್ರದಕ್ಷಿಣೆಯನ್ನು ಮಾಡಿ ನಾವು ಅಲ್ಲಿಂದ ಹೊರಡ್ತೀವಿ ಸ್ನೇಹಿತರೆ. ನಾನು ಹೇಳೋದಿಷ್ಟೇ, ನಮ್ಮ ನಂಬಿಕೆ ಅದು. ನಂಬಿಕೆ ಇಡಿ, ಪ್ರತಿಯೊಂದರ ಮೇಲೆ ನಂಬಿಕೆ ಇಡಿ, ನಿಮ್ಮ ಮೇಲೆ ನಂಬಿಕೆ ಇಡಿ. ದೇವರು ಇದ್ದೇ ಇದ್ದಾನೆ. ದೇವರು ಇಲ್ಲ ಎನ್ನುವ ಪದದಲ್ಲೂ ಕೂಡ ದೇವರು ಇದ್ದೇ ಇರುತ್ತಾನೆ ಸ್ನೇಹಿತರೆ. ನೀವು ಯಾವುದೇ ಕಾರಣಕ್ಕೂ ದೇವರು ಇಲ್ಲ ಅಂತ ಹೇಳ್ಬಿಟ್ಟು ಅಸಡ್ಡೆ ಮಾಡಬೇಡಿ. ದೇವರು ಇದ್ದೇ ಇದ್ದಾನೆ. ನಮ್ಮೊಳಗೆ ನಾವು ಹೊಕ್ಕಿ ನೋಡಿ, ದೇವರು ನಮಗೆ ಕಂಡೇ ಕಾಣ್ತಾನೆ ಸ್ನೇಹಿತರೆ. ಹಾಗಾಗಿ ಇದು ನನ್ನ ನಂಬಿಕೆ. ನೀವು ಕೂಡ ದೇವರನ್ನು ನಂಬುವುದಾದರೆ ಈ ಒಂದು ನನ್ನ ಮಾತನ್ನು ನಂಬ್ತೀರಿ ಅಂತ ಹೇಳ್ಬಿಟ್ಟು ನಾನು ಸ್ನೇಹಿತರೆ ಭಾವಿಸಿದ್ದೇನೆ ಸ್ನೇಹಿತರೆ. ನಾವು ಇವಾಗ ಅಲ್ಲಿ ಅರಳಿ ಮರಕ್ಕೆ ನಮಸ್ಕರಿಸಿ ನೋಡಿ ಬರ್ತಾ ಇದ್ದೀನಿ ಸ್ನೇಹಿತರೆ. ಮಹದೇಶ್ವರ
ಗಂಡು ಮಗನ ನೀಡೆಯ ಮಾದೇವ, ಗಂಡು ಮಗನ ನೀಡೆಯ ಮಾದೇಶ್ವರ. ನಿನ್ನ ಗುಡಿಗೆ ಬರುವೆ, ನಿನ್ನ ಪೂಜೆಯ ನಾ ಮಾಡುವೆ, ಕಣ್ಣೀರಿನ ಹೊಳೆ ಹರಿಸುವೆ. ಗಂಡು ಮಗನ ನೀಡೆಯ ಮಾದೇವ, ಗಂಡು ಮಗನ ನೀಡೆಯ ಬಂಗಾರ ಸಿಂಗಾರ ನನಗೆ ತಕೋ, ಅರಮನೆಯ ವೈಭೋಗ ಇನ್ನೇತಕೋ. ಸಂಬಂಧಿಕರೆಲ್ಲ ಕಂಡಿಲ್ಲ ಎಂದು ನನಗೀಗೆ ಹೇಳುವರಲ್ಲ, ನನಗೊಂದು ಗಂಡು ಮಗು ನೀಡೆಯ ಮಾದೇವ. ಹೀಗೆ ಸ್ವಾಮಿ ನಾನು ಬೇಡ್ಕೊಂಡಿದ್ದು, ಹಾಗಾಗಿ ನನಗೆ ಗಂಡು ಮಗನೂ ಆದ. ಕೆಲವೊಂದು ಸಲ ಗಂಡು ಮಕ್ಕಳು ಇಲ್ಲ ಅಂದರೆ ಹೆಣ್ಮಕ್ಳಿಗೆ ಎಷ್ಟು ನೋವಾಗುತ್ತೆ ಈ ಸಮಾಜದಲ್ಲಿ, ಸಂಬಂಧಿಕರ ಮಧ್ಯದಲ್ಲಿ ಅಂತ ಹೇಳ್ಬಿಟ್ಟು ನನಗೆ ತುಂಬ ಅನುಭವ ಆಗಿದೆ ಸ್ನೇಹಿತರೆ. ನಾವು ನೆಕ್ಸ್ಟ್ ಮೈಸೂರಿಗೆ ಹೋಗ್ತೀವಿ. ಅಲ್ಲಿ ಜೂಗೆ ಹೋಗಿ ಅಲ್ಲಿ ಜೂ ಎಲ್ಲ ಸುತ್ತಾಡ್ಕೊಬಂದು ಆನಂತರ ಮೈಸೂರು ಚಾಮುಂಡಿ ಬೆಟ್ಟದ ಚಾಮುಂಡಿ ತಾಯಿಯ ದರ್ಶನಕ್ಕೆ ಹೋಗ್ತೀವಿ ಸ್ನೇಹಿತರೆ. ನಿಮಗೂ ಕೂಡ ಅವತ್ತು ಚಾಮುಂಡಿ ತಾಯಿಯ ದರ್ಶನವನ್ನು ಲೈವ್ನಲ್ಲಿ ತೋರಿಸಿದ್ದೇನೆ. ಮನುಷ್ಯರನ್ನು ನಂಬಿ ಉದ್ಧಾರ ಆದವರು ಯಾರೂ ಇಲ್ಲ, ದೇವರನ್ನು ನಂಬಿ ಕೆಟ್ಟವರು ಯಾರೂ ಇಲ್ಲ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ ಸ್ನೇಹಿತರೆ.